ಜನಗಣತಿಯ ಬಿಸಿ ರೋಗಿಗಳಿಗೆ ತಪ್ಪದ ಸಂಕಷ್ಟ. ಬೆಂಗಳೂರಿನಲ್ಲಿ ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆ. ಆರೋಗ್ಯ ಸಿಬ್ಬಂದಿಯೇ ಈಗ ಎಣಿಕೆದಾರರು. ಆಸ್ಪತ್ರೆ ಕೆಲಸ ಬಿಟ್ಟು ಜನಗಣತಿಗೆ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆಗೆ ಕಾರಣವಾಗ್ತಾ ಇದೆ. ಆರೋಗ್ಯ ಸಿಬ್ಬಂದಿಯೇ ಈಗ ಎಣಿಕೆದಾರರಾದ್ರೆ, ಆಸ್ಪತ್ರೆ ಕೆಲಸ ಬಿಟ್ಟು ಜನಗಣತಿಗೆ ನಿಯೋಜನೆ ಆದ್ರೆ ಸ್ಟಾಫ್ ನರ್ಸು, ಎಕ್ಸ್ರೇ, ಸ್ಕ್ಯಾನಿಂಗ್ ತಂತ್ರಜ್ಞರು ಫೀಲ್ಡ್ಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆಗಳ ಗತಿ ಏನು? ಸಿಬ್ಬಂದಿಗಳ ಕೊರತೆಯಿಂದ ರೋಗಿಗಳ ಪಾಡೇನು? ಇದು ಆಸ್ಪತ್ರೆಯಲ್ಲಿ ಕ್ಯೂ ನಿಂತರೂ ಕೂಡ ವೈದ್ಯರು ಸಿಗ್ತಾ ಇಲ್ಲ. ಸದ್ಯ ರೋಗಿಗಳ ಪರಿಸ್ಥಿತಿ ಹೇಳತೀರದಾಗಿದೆ. ಜನರಿಗೆ ಚಿಕಿತ್ಸೆ ನೀಡುವುದಕ್ಕೆ ಆರೋಗ್ಯ ಸಿಬ್ಬಂದಿಯೇ ಇಲ್ಲವಾಗಿದೆ. ಜ್ವರ, ಕೆಮ್ಮಿನಿಂದ ಬಳಲುತ್ತಿರುವವರು ಹೈರಾಣಾಗುವಂತಹ ಒಂದು ಪರಿಸ್ಥಿತಿ. ಈ ಜನಗಣತಿ ಬಿಸಿ ಈಗ ರೋಗಿಗಳಿಗೂ ತಟ್ಟುತ್ತಾ ಇರುವಂಥದ್ದು. ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳೇ ಇಲ್ಲ. ಬೆಂಗಳೂರಿನ ಹಾಸ್ಪಿಟಲ್ಗಳಲ್ಲಿನ ಅವ್ಯವಸ್ಥೆಯ ಬಗ್ಗೆ ಫ್ರೀಡಮ್ ಟಿವಿ ನಿಮ್ಮ ಮುಂದೆ ಮಾಹಿತಿಯನ್ನ ನೀಡ್ತಾ ಹೋಗುತ್ತೆ. ಅದು ಕೆಸಿ ಜನರಲ್ ಹಾಸ್ಪಿಟಲ್ ಇರಬಹುದು, ಹಲವಾರು ಆಸ್ಪತ್ರೆಗಳಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ, ಆರೋಗ್ಯ ಸಿಬ್ಬಂದಿಯೇ ಈಗ ಎಣಿಕೆದಾರರಾಗಿರುವಂಥದ್ದು, ಜನಗಣತಿಯ ಎಣಿಕೆದಾರರಾಗಿರುವಂಥದ್ದು, ಆಸ್ಪತ್ರೆ ಕೆಲಸ ಬಿಟ್ಟು ಜನಗಣತಿಗೆ ನಿಯೋಜನೆ ಆಗಿರುವಂಥದ್ದು, ಅದರ ಒಂದು ಪರಿಸ್ಥಿತಿ, ಅದರ ಒಂದು ಎಫೆಕ್ಟ್ ಈಗ ರೋಗಿಗಳಿಗೆ ತರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೋಹನ್. ಆಸ್ಪತ್ರೆಗೆ ಬರುವಂತಹ, ತುರ್ತು ಚಿಕಿತ್ಸೆಗೆ ಬರುವಂತಹ ರೋಗಿಗಳ ಪಾಡೇನು ಅಂತ, ಇಲ್ಲಿ ಸಿಬ್ಬಂದಿಯನ್ನ ಜನಗಣತಿಗೆ ನೇಮಕ ಮಾಡಿಕೊಂಡ್ರೆ ಪರಿಸ್ಥಿತಿ ಹೇಗಾಗ್ಬೇಡ ಅಂತ ರೋಗಿಗಳದ್ದು? ವಸಂತ, ಏನಂತಂದ್ರೆ ಇದು ಜನಗಣತಿ ಕಾರ್ಯಕ್ಕೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ನರ್ಸ್ಗಳ ಸ್ಟಾಫ್ಗಳಾಗಿರ್ಬೋದು, ಇವರು ಎಲ್ಲರನ್ನೂ ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ಟಾಫ್ಗಳು ಮತ್ತು ನರ್ಸ್ಗಳು ಫೈಲ್ಗಳನ್ನು ಹಿಡ್ಕೊಂಡು ಬೀದಿ ಸುತ್ತುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನು ಈಗಾಗಲೇ ಕೆಸಿ ಜನರಲ್ ಆಸ್ಪತ್ರೆ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಮುಂಭಾಗದಲ್ಲಿದ್ದೀನಿ. ಇಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಇಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಒಳಗೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಏನಂತಂದ್ರೆ ಜನಗಣತಿಗೆ ಈ ರೀತಿಯಾಗಿ ಸ್ಟಾಫ್ ನರ್ಸ್ಗಳನ್ನ ನಿಯೋಜನೆ ಮಾಡೋದ್ರಿಂದ ಇಲ್ಲಿಗೆ ಬರುವಂತಹ ಒಂದು ಬಡ ರೋಗಿಗಳಾಗಿರ್ಬೋದು, ಮಧ್ಯಮ ವರ್ಗದ ರೋಗಿ, ಇವರು ಎಲ್ರಿಗೂ ಕೂಡ ಸಾಕಷ್ಟು ಒಂದು ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಹೇಳ್ಬೋದು. ಜ್ವರ ಮತ್ತು ಅತ್ಯಂತ ತೀವ್ರ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ರೋಗಿಗಳಿಗೆ ಇದು ನಿಜಕ್ಕೂ ಕೂಡ ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಂತಹ ಒಂದು ಸರ್ಕಾರಿ ಸ್ವಾಮ್ಯಗಳಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ಗಳು ಇದು ಅಗತ್ಯ ಸೇವೆಗಳೇ, ತುರ್ತು ಸೇವೆಗಳೇ ಬರ್ತಕ್ಕಂಥ ಸಾಕಷ್ಟು ರೋಗಿಗಳಿಗೆ ನಿಜಕ್ಕೂ ಕೂಡ ಇದು ಒಂದು ದೊಡ್ಡ ರೀತಿಯಿಂದಾಗಿ ಒಂದು ಪ್ರಾಬ್ಲಮ್ ಉಂಟಾಗ್ತಾ ಅಂತ ಹೇಳ್ಬೋದು. ಇವತ್ತು ಗಮನಿಸಿದಂತ ಸಂದರ್ಭದಲ್ಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಒಂದು ಒಳಗಡೆ ಇರ್ತಕ್ಕಂಥ ಬರುವಂತಹ ರೋಗಿಗಳು ಎಲ್ರಿಗೂ ಕೂಡ ಈಗ ನರಳಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂದಂತಹ ರೋಗಿಗಳು ಒಂದೊಂದು ಸಣ್ಣ ಪುಟ್ಟ ಒಂದು ಜಾಗದಲ್ಲಿ ಕುತ್ಕೊಳ್ಳುವಂತಹ, ಗಂಟೆ ಕಾಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ರೀತಿಯಾಗಿ ಜನಗಣತಿಗೆ ನಿಯೋಜನೆ ಮಾಡಿರುವುದು ನಿಜಕ್ಕೂ ಕೂಡ ಇದು ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ದೊಡ್ಡ ಸಂಕಷ್ಟ. ಯಾಕಂತಂದ್ರೆ ಇನ್ನು ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಆಸ್ಪತ್ರೆಗಳಿದೆ. ಎಲ್ಲಾ ಆಸ್ಪತ್ರೆಗಳಲ್ಲಿ ಇದೇ ಗೋಳು ಅನ್ನುವಂತಹ ಪರಿಸ್ಥಿತಿ ಕೂಡ ಈಗಾಗಲೇ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರಿಂದ ಜಾತಿಗಳ ಜನಗಣತಿಯ ಒಂದು ಕಾರ್ಯದಿಂದ ರೋಗಿಗಳಿಗೆ ಸಂಕಷ್ಟ ತಂದ್ರೆ ರಾಜ್ಯ ಸರ್ಕಾರ ಇದೊಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಇದಕ್ಕೆ ಸೂಕ್ತವಾದಂತಹ ರೀತಿಯಂತ ರೋಗಿಗಳಿಗೆ ಒಂದು ಅನುಕೂಲಕರವಾಗುವಂತಹ ಒಂದು ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಬೇಕು. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ರೋಹನ್, ಈ ಪರ್ಯಾಯ ವ್ಯವಸ್ಥೆ ಅಂತ ಏನಾದ್ರು ಮಾಡಲಾಗಿದೆಯಾ? ಈಗ ಜನಗಣತಿಗೆ ಅಲ್ಲಿನ ಸ್ಟಾಫ್ಗಳನ್ನೇ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಇದೆಯಾ ರೋಗಿಗಳಿಗೆ? ಮತ್ತೆ ಅಲ್ಲಿ ಏನಾದ್ರು ಕ್ಯಾಮ್ರಾ ಒಂದು ಆಂಗಲ್ ವೈಡ್ ಮಾಡಿ ಏನಾದ್ರು ತೋರಿಸಬಹುದಾ ಅಲ್ಲಿ? ವಸಂತ, ಏನಂತಂದ್ರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕಾಗುತ್ತೆ. ಯಾಕಂತಂದ್ರೆ ಈಗ ಇಲ್ಲಿ ಸರ್ಕಾರಿ ಒಂದು ಆಸ್ಪತ್ರೆಗಳಲ್ಲಿ ಬರುವಂತಹ ಬಡ ರೋಗಿಗಳು ಸಾಕಷ್ಟು ಇರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಸ್ಟಾಫ್ ನರ್ಸ್ಗಳನ್ನ ಕೂಡ ಬಳಕೆ ಮಾಡಿಕೊಳ್ಳೋದು, ತಮ್ಮ ಒಂದು ಸರ್ಕಾರಿ ಸೇವೆಯಲ್ಲಿ ಬಳಸ್ಕೊಳ್ಳೋದು ನಿಜಕ್ಕೂ ಕೂಡ ಇದು ವೈದ್ಯಕೀಯ ಸೇವೆಯನ್ನು ರಾಜ್ಯ ಸರ್ಕಾರ ಕಲ್ಪಿಸುವಂತ ನಿಟ್ಟಿನಲ್ಲಿ ಕೂಡ ಇದೆಲ್ಲ ಕೂಡ ಲೋಪದೋಷ ಆಗಿದೆ. ಯಾಕಂತಂದ್ರೆ ಇಂತಹ ಒಂದು ಪರಿಸ್ಥಿತಿ, ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜ್ವರ, ಕೆಮ್ಮು, ನೆಗಡಿ ಅಂತಹ ದೊಡ್ಡ ರೋಗಗಳು ಇರ್ತವೆ. ಇಂತಹ ಒಂದು ರೋಗಗಳಲ್ಲಿ ಇರ್ತಕ್ಕಂಥ ರೋಗಗಳು ಬರುವಂತಹ ಒಂದು ಬಡ ಜನರಿಗೆ ಇಂತಹ ಆಸ್ಪತ್ರೆಯಲ್ಲಿ ಒಂದು ಸೇವೆಯನ್ನು ಕೂಡ ಒದಗಿಸೋ ಒಂದು ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ನರ್ಸ್ಗಳನ್ನ ಒಂದು ನಿಯೋಜನೆ ಮಾಡ್ತಾರೆ, ಸ್ಟಾಫ್ ನರ್ಸ್ಗಳನ್ನು ಕೂಡ ನಿಯೋಜನೆಯನ್ನು ಮಾಡೋದು ನಿಜಕ್ಕೂ ಕೂಡ ಇದು ಬಡ ರೋಗಿಗಳ ಒಂದು ದೊಡ್ಡ ಸಂಕಷ್ಟ. ನಾನೀಗ ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ವಸಂತ್, ನೀವು ಗಮನಿಸ್ತಾ ಇರಬಹುದು, ಇದು ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಏನಂತಂದ್ರೆ ಸರ್ಕಾರಿ ಸೇವೆಗಳಲ್ಲಿ ಇರ್ತಕ್ಕಂಥ ಜಾತಿಗಣತಿಗೆ ಕಾರ್ಯಕ್ಕೆ ಈಗಾಗಲೇ ಅವ್ರನ್ನ ನಿಯೋಜನೆ ಮಾಡಿದ್ರೆ ಬರುವಂತಹ ಬಡ ರೋಗಿಗಳಿಗೂ ತೀವ್ರ ಸಂಕಷ್ಟ ಎದುರಾಗಿದೆ. ಬರುವಂತಹ ವಯೋವೃದ್ಧರಿಂದ ಹಿಡಿದು ಕೆಲವು ಆಸ್ಪತ್ರೆಗಳಲ್ಲಿ
ಈಗಾಗಲೇ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಕೂಡ ಈಗಾಗಲೇ ನಿರ್ಮಾಣವಾಗಿದೆ. ಎಕ್ಸ್ರೇ ಅಂತಹ ಕಾರ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಅಥವಾ ಬರುವಂತಹ ರೋಗಿಗಳಿಗೆ ಇಲ್ಲ ಆಸ್ಪತ್ರೆ ಬಣಗುಡ್ತಾ ಇದೆ. ಇನ್ನು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅನ್ನು ಗಮನಿಸೋದು ಆದರೆ ಚಿಕಿತ್ಸೆಗೆ ಬರುವಂತಹ ರೋಗಿಗಳಲ್ಲಿ ನಿಜಕ್ಕೂ ಕೂಡ ದೊಡ್ಡ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಇನ್ನು ಬಡ ರೋಗಿಗಳು ಇನ್ನು ಆಸ್ಪತ್ರೆಯಿಂದ ಆಸ್ಪತ್ರೆಯಿಂದ ಅಲಿಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮೆಡಿಕಲ್ ಸೇವೆಗಳು ಈಗಾಗಲೇ ಸ್ಥಗಿತಗೊಂಡಿರೋದ್ರಿಂದ ನಿಜಕ್ಕೂ ಕೂಡ ಇದು ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದೇ ರೀತಿಯಾಗಿ ಏನಾದರೂ ಮುಂದುವರೆದಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಪರದಾಡುವಂತಹ ಪರಿಸ್ಥಿತಿ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಬಿಗಡಾಯಿಸೋದು ಗ್ಯಾರಂಟಿನ ಅಂತ ಹೇಳ್ಬೋದು. ವಸಂತ್, ರೋಹನ್, ಈ ರೀತಿ ಆದ್ರೆ ಒಂದ್ ಕಡೆ ಜನಗಣತಿ, ಮತ್ತೊಂದ್ ಕಡೆ ಇಲ್ಲಿ ಪೇಷಂಟ್ಗಳನ್ನ ನೋಡಬೇಕಾದಂತ ಒಂದು ಪರಿಸ್ಥಿತಿ, ಅಲ್ಲಿನ ಸ್ಟಾಫ್ಗೆ ಒಂದು ಪ್ರೆಷರ್ ಅಥವಾ ಒತ್ತಡದಲ್ಲಿ ಕೆಲಸ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಿಡುತ್ತಲ್ಲ ಅಂತ. ಎಸ್ ಇದರ ಜೊತೆಗೆ ಏನಂತಂದ್ರೆ ಈಗ ಜನಗಣತಿನೂ ಕಾರ್ಯವನ್ನು ಮಾಡಬೇಕು, ಆದ್ರೆ ಅದರ ಒಟ್ಟಿಗೆ ವೈದ್ಯಕೀಯ ಸೇವೆಯನ್ನು ಕಲ್ಪಿಸಬೇಕು. ಯಾಕಂತಂದ್ರೆ ಇದು ನಿಜಕ್ಕೂ ಕೂಡ ಅವರ ಜೀವನದ ಮೇಲೂ ಕೂಡ ಇದು ಒತ್ತಡ ಅಂತಾನೆ ಹೇಳ್ಬೋದು. ಏನಂತಂದ್ರೆ ವೈದ್ಯಕೀಯ ಸೇವೆ ಕಲ್ಪಿಸುವಂತಹ ಈ ಒಂದು ರಂಗದಲ್ಲಿದ್ದಂಥವರಿಗೆ ವೈದ್ಯಕೀಯ ಸೇವೆ ಒದಗಿಸ್ಕೊಡ್ಬೇಕು. ಯಾಕಂತಂದ್ರೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಇದು ತುರ್ತು ಕ್ರಮ, ಏನಂತ ತುರ್ತು ಚಿಕಿತ್ಸೆ ಅಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಪ್ರಾಣ ಹೋಗುವಂತಹ ಭೀತಿಯೂ ಕೂಡ ಇರುತ್ತೆ. ಯಾಕಂತಂದ್ರೆ ಎಮರ್ಜೆನ್ಸಿ ಕೇರ್ ಇರುತ್ತೆ, OPD ಇರುತ್ತೆ, ಆಮೇಲೆ ICU ಬರುವಂತಹ ರೋಗಿಗಳಿರ್ತವೆ. ಇಂಥವನ್ನ ಸೂಕ್ತವಾದ ಚಿಕಿತ್ಸೆ ಕಲ್ಪಿಸಿಕೊಡುವಂತಹ ಇಲ್ಲಿಯ ಸಿಬ್ಬಂದಿಗಳು ಮತ್ತು ನರ್ಸ್ಗಳು ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಇದು ದೊಡ್ಡ ಸಂಕಷ್ಟ. ಆಮೇಲೆ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆನೂ ಕೂಡ ಅಂತಾನೆ ಹೇಳ್ಬೋದು ವಸಂತ್. ಯಾಕಂತಂದ್ರೆ ಈ ಹಿಂದೆ ಜನಗಣತಿಗೆ ಅಂಗವಿಕಲರನ್ನ ನಿಯೋಜನೆ ಮಾಡಲಾಗಿತ್ತು. ಅಂಗವಿಕಲರನ್ನ ನಿಯೋಜನೆ ಮಾಡಿದ್ರಿಂದ ಈಗ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಆ ಬಳಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ಗಳನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದು ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತದೆ. ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ವಸಂತ್. ಓಕೆ, ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ನಾವು ಗಮನಿಸ್ತಾ ಹೋಗಬಹುದು. ಸದ್ಯ ನಾವು ಗಮನಿಸ್ತಾ ಇರುವಂಥದ್ದು KC ಜನರಲ್ ಹಾಸ್ಪಿಟಲ್ ಜನಗಣತಿಗೆ ಆಸ್ಪತ್ರೆಯ ಸಿಬ್ಬಂದಿಯನ್ನ ಬಳಸ್ಕೊಳ್ತಾ ಇರೋದ್ರಿಂದಾಗಿ ಅಲ್ಲಿ ಸಿಬ್ಬಂದಿಗಳ ಕೊರತೆ ಎದುರಾಗಿದೆ. ಆ ಸಿಬ್ಬಂದಿಗಳ ಕೊರತೆ ಎದುರಾಗಿರೋದ್ರಿಂದ ಪೇಷಂಟ್ಗಳ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಳ ರೋಗಿಗಳ ವಿಭಾಗ, ಹೊರ ರೋಗಿಗಳ ವಿಭಾಗದಲ್ಲಿ ಅಲ್ಲಿರುವಂಥ ಸಿಬ್ಬಂದಿಗಳ ಕೊರತೆ, ಬರುವಂಥ ರೋಗಿಗಳು ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತೆ ಮಾಡಿರುವಂಥದ್ದನ್ನು ಕಾಣಬಹುದಾಗಿದೆ. ಅಲ್ಲಿನ ಸ್ಟಾಫ್ ಆಸ್ಪತ್ರೆ ಕೆಲಸ ಬಿಟ್ಟು ಜನಗಣತಿಗೋಸ್ಕರ ಅಲೆದಾಡಬೇಕಾದಂಥ ಒಂದು ಪರಿಸ್ಥಿತಿ. ಸ್ಟಾಫ್ ನರ್ಸ್, ಎಕ್ಸ್ರೇ, ಸ್ಕ್ಯಾನಿಂಗ್ ತಂತ್ರಜ್ಞರು ಇವರೆಲ್ಲ ಫೀಲ್ಡ್ ಹೋದರೆ ನೋಡಿ, ವೈದ್ಯಕೀಯ ಸೇವೆಯನ್ನೂ ಮಾಡಬೇಕು, ಹೊರಗಡೆ ಫೀಲ್ಡ್ಗೆ ಹೋಗಿ ಜನಗಣತಿಯನ್ನೂ ಮಾಡಬೇಕು. ಈ ಎರಡೂ ಕೂಡ ಭಾರೀ ಒತ್ತಡವನ್ನು ಅವ್ರ ಮೇಲೆ ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವುದನ್ನು ಕೂಡ ಸಮರ್ಪಕವಾಗಿ ಪರಿಪೂರ್ಣವಾಗಿ ಮಾಡೋದಕ್ಕೂ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರ ಒಂದು ಪರ್ಯಾಯ ಮಾರ್ಗ ಮಾಡ್ಕೋಬಹುದಾಗಿತ್ತು, ಅಥವಾ ಆರೋಗ್ಯ ಇಲಾಖೆ ಇದು ಕೊಡುವಂಥ ಸಮರ್ಥನೆ ಏನು, ಆಸ್ಪತ್ರೆಗಳಲ್ಲಿರುವಂಥ ವ್ಯವಸ್ಥೆ, ರೋಗಿಗಳ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ, ಒಂದು ತುರ್ತು ಎಮರ್ಜೆನ್ಸಿ ಕೇಸ್ ಅಂತ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಿಬ್ಬಂದಿಗಳ ಕೊರತೆ ಕಂಡು ಬಂದಾಗ ರೋಗಿಗಳ ಪಾಡೇನು ಸ್ವಾಮಿ, ಅಥವಾ ಹೊರ ರೋಗಿಗಳೇ ಆಗಲಿ ಅವರಿಗೂ ತುರ್ತು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಸಿಬ್ಬಂದಿ ತಕ್ಷಣಕ್ಕೆ ಸಿಗೋದಿಲ್ಲ ಅಂತಂದಾಗ ಆಸ್ಪತ್ರೆಯಲ್ಲೇ ಒಂದು ಕೊಠಡಿಯಿಂದ ಮತ್ತೊಂದು ಕೊಠಡಿಗೆ ಅಥವಾ ಒಂದು ಫ್ಲೋರ್ನಿಂದ ಮತ್ತೊಂದು ಫ್ಲೋರ್ಗೆ ಅಲೆಯಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ದಯವಿಟ್ಟು ಗಮನ ಹರಿಸಬೇಕು ಅನ್ನುವಂಥ ಒಂದು ಆಗ್ರಹ ಒಂದು ಕಡೆ ರೋಗಿಗಳದ್ದಾಗಿದೆ. ಯಾಕಂದರೆ ತುರ್ತು ಚಿಕಿತ್ಸಾ ವಿಭಾಗ ಇರಬಹುದು ಅಥವಾ ಹೊರ ರೋಗಿಗಳ ವಿಭಾಗ ಇರಬಹುದು, ಇಲ್ಲಿ ಸ್ಟಾಫ್ಗಳೇ ಕಾಣಿಸ್ತಾ ಇಲ್ಲ. ನಾವು ಗಮನಿಸ್ತಾ ಹೋಗ್ಬೋದು. KC ಜನರಲ್ ಆಸ್ಪತ್ರೆಯಲ್ಲಿ ಬಿಕೋ ಅಂತ ಇರುವಂಥದ್ದು ಸ್ಟಾಫ್ಗಳಿಲ್ಲದೆ, ಅಂದರೆ ಅಲ್ಲಿನ ಸಿಬ್ಬಂದಿಗಳಿಲ್ಲದೆ, ವೈದ್ಯಕೀಯ ಸಿಬ್ಬಂದಿ. ಸೊ ಈ ಎರಡೂ ಪ್ರೆಷರ್ಗಳು ಒಟ್ಟಿಗೆ ಕ್ರಿಯೇಟ್ ಆಯಿತು ಅಂತಂದರೆ ಅಲ್ಲಿನ ಸಿಬ್ಬಂದಿಗಳು ಕೆಲಸವನ್ನ ಒತ್ತಡದಲ್ಲೇ ನಿಭಾಯಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಖಂಡಿತ. ಒಂದು ಪರ್ಯಾಯ ಮಾರ್ಗಗಳನ್ನು ಸರ್ಕಾರ ಮಾಡ್ಕೊಳ್ಬಹುದಾಗಿತ್ತು, ಸಂಬಂಧಪಟ್ಟ ಇಲಾಖೆ ಮಾಡ್ಕೊಳ್ಬಹುದಾಗಿತ್ತು. ಅಂದರೆ ಜನಗಣತಿ ಅಂತ ಬಂದಾಗ ಶಿಕ್ಷಣ ಇಲಾಖೆ ಅಥವಾ ಇತರ ಇಲಾಖೆಗಳ ಸಿಬ್ಬಂದಿಯನ್ನ ಬಳಸ್ಕೋಬಹುದಿತ್ತಲ್ವೇ, ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ವೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಈ ನಿಯೋಜನೆಯಿಂದ ಆಸ್ಪತ್ರೆಗಳಲ್ಲಿ ಉಂಟಾಗಿರುವಂತಹ ಗೊಂದಲಕ್ಕೆ ಆರೋಗ್ಯ ಇಲಾಖೆಯ ಸಮರ್ಥನೆ ಏನು ಸ್ವಾಮಿ? ಆರೋಗ್ಯ ಇಲಾಖೆ ಸಮರ್ಥನೆ ಕೊಡಬೇಕಲ್ಲ ಉಂಟಾಗಿರುವಂಥ ಗೊಂದಲಕ್ಕೆ, ಅಥವಾ ಪರ್ಯಾಯ ವ್ಯವಸ್ಥೆಯನ್ನೇನಾದರೂ ಮಾಡಿದೆಯಾ? ಅದೂ ಇಲ್ಲ. ಇದು KC ಜನರಲ್ ಆಸ್ಪತ್ರೆ ಮಾತ್ರ ಅಲ್ಲ, ಇತರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇಂಥದ್ದೇ ಒಂದು ಪರಿಸ್ಥಿತಿ. ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಮ್ಮನ್ನಾಳುವಂತಹ ಜನಪ್ರತಿನಿಧಿಗಳು ಅಥವಾ ಸರ್ಕಾರ? ಜನಗಣತಿಗೆ ವೈದ್ಯಕೀಯ ಸಿಬ್ಬಂದಿನ ಬಳಸ್ಕೊಳ್ಳುವಂಥ ಒಂದು ಅಗತ್ಯತೆ ಯಾಕೆ ಬಂತು? ಸೊ ರೋಗಿಗಳ ಪಾಡೇನು? ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ? ಅಥವಾ ಪರ್ಯಾಯ ಮಾರ್ಗಗಳನ್ನು ಏನಾದರೂ ಅನುಸರಿಸ್ತಾ ಇದೆಯಾ? ಅದೂ ಇಲ್ಲ. ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಈಗ ಹೊರಗುತ್ತಿಗೆ ಆಧಾರದ ಮೇಲೆ ಜನಗಣತಿ ಕಾರ್ಯಕರ್ತರನ್ನ ನೇಮಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ತಿಲ್ಲ, ಜನಸಾಮಾನ್ಯರೇ ಕೇಳ್ತಾರೆ, ಪ್ರಜ್ಞಾವಂತ ನಾಗರಿಕರೇ ಕೇಳ್ತಾ ಇರುವಂಥದ್ದು. ಕನಿಷ್ಠ ಪಕ್ಷ ರೋಗಿಗಳ ಈ ದಟ್ಟಣೆ ಹೆಚ್ಚಿರುವಂಥ ಹಾಸ್ಪಿಟಲ್ಗಳ ಸಿಬ್ಬಂದಿಯನ್ನಾದರೂ ಈ ಕೆಲಸದಿಂದ ಮುಕ್ತಗೊಳಿಸಬಹುದಿತ್ತಲ್ವೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಉದಾಹರಣೆಗೆ ನಾವು KC ಜನರಲ್ ಆಸ್ಪತ್ರೆ ಅಥವಾ ವಿಕ್ಟೋರಿಯಾ ಆಸ್ಪತ್ರೆ
ಇರಬಹುದು ಅಥವಾ ಹೀಗೆ ಸರ್ಕಾರಿ ಆಸ್ಪತ್ರೆಗಳು ಎಲ್ಲೆಲ್ಲಿದೆ, ಸೊ ಅಲ್ಲಿ ರೋಗಿಗಳ ಒಂದು ಸಂಖ್ಯೆ ಹೆಚ್ಚಾಗಿರುತ್ತೆ. ಸೊ ಆ ರೋಗಿಗಳ ಸಂಖ್ಯೆ ಹೆಚ್ಚಾಗಿರುವಂಥ ಹಾಸ್ಪಿಟಲ್ನ ಸಿಬ್ಬಂದಿಯನ್ನಾದರೂ ಕೂಡ ಈ ಜನಗಣತಿ ಕಾರ್ಯದಿಂದ ಮುಕ್ತಗೊಳಿಸಬಹುದಿತ್ತಲ್ಲ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಯಾಕೆಂದರೆ ಆಸ್ಪತ್ರೆ ಕೆಲಸ ಮತ್ತು ಜನಗಣತಿ ಎರಡನ್ನೂ ನಿಭಾಯಿಸಬೇಕು ಅಂತಂದಾಗ ಅದು ಬಹುದೊಡ್ಡ ರೀತಿಯಲ್ಲಿ ಮಾನಸಿಕವಾಗಿ ಒತ್ತಡವನ್ನು ಕೂಡ ಬೀರು ಬಿಡುತ್ತೆ ಈ ಸ್ಟಾಫ್ಗಳ ಮೇಲೆ. ಸ್ಟಾಫ್ ನರ್ಸು, ಎಕ್ಸ್ರೇ, ಸ್ಕ್ಯಾನಿಂಗ್ ತಂತ್ರಜ್ಞರು ಇವರೆಲ್ಲರೂ ಕೂಡ ಫೀಲ್ಡ್ಗಿಳಿಸ್ತೀರಿ ಅಂತಂದರೆ ಅವ್ರಿಗೆಲ್ಲ ಒಂದು ಮಾನಸಿಕ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲೂ ವೈದ್ಯಕೀಯ ಸೇವೆ ಮಾಡಬೇಕು, ಹೊರಗಡೆ ಜನಗಣತಿ ಕಾರ್ಯ ಮಾಡಬೇಕು, ಫೈಲ್ ಹಿಡಿದು ಬೀದಿ ಬೀದಿ ಅಲಿಬೇಕು. ಆದರೆ ಎರಡನ್ನೂ ಕೂಡ ಪರಿಪೂರ್ಣವಾಗಿ 100% ಆತ್ಮತೃಪ್ತಿಗೆ ಒಳಗಾಗುವಂತೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡಿಬಿಡುತ್ತೆ. ಸದ್ಯಕ್ಕೆ ಇಂಥ ಒಂದು ಈ ಅವ್ಯವಸ್ಥೆಯಿಂದಾಗಿ ರೋಗಿಗಳ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ, ಇದು ಗಂಡ ಹೆಂಡತಿ ನಡುವೆ ಕೂಸು ಬಡವಾಯಿತು ಅನ್ನುವಂಥ ಒಂದು ಪರಿಸ್ಥಿತಿ ಸರ್ಕಾರದ ಈ ನಡೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.